ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗೃಹ ಮಂತ್ರಿಗಳು ಒಂದು ತಜ್ಞರ ಸಮಿತಿ ರಚನೆ ಮಾಡಿದರು. ಈ ತಜ್ಞರ ಸಮಿತಿಯವರು ನಮ್ಮ KACAಗೆ ಶುಕ್ರವಾರ ಭೇಟಿ ನೀಡಿ ನಾವೇನೇನು ಫೇಸ್ 1ದಲ್ಲಿ ಕಾಮಗಾರಿಗಳು ಮಾಡ್ತೀವಿ ಅಂತ ಹೇಳಿದ್ವಿ, ಆ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಮುಗಿದಿದೆ ಅನ್ನೋದಕ್ಕೆ ತಜ್ಞರ ಸಮಿತಿಯವರು ಶುಕ್ರವಾರ ಭೇಟಿ ಮಾಡಿದರು. ತಜ್ಞರ ಸಮಿತಿ ಭೇಟಿ ಆದಮೇಲೆ ನಮ್ಮ ಗೃಹ ಮಂತ್ರಿಗಳಿಗೆ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈಗ ಗೃಹ ಮಂತ್ರಿಗಳು ಈಗ ನಡೆದ ಚರ್ಚೆಯಲ್ಲಿ ನಮಗೆ IPL ಮ್ಯಾಚ್ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಇವಾಗ ನಮಗೆ ಮ್ಯಾಚ್ ನಡೆಸಲಿಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಧಿಕೃತವಾಗಿ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸೊ ಈ ಗೃಹ ಮಂತ್ರಿಗಳು ಹೇಳಿರೋದು, ಈ ಪರ್ಮಿಷನ್ ಜೊತೆಗೆ ನಮ್ಮ SOP ಏನಿದೆ ಆ SOPನ ಪೂರ್ತಿ ಅಳವಡಿಕೆ ಮಾಡಬೇಕು. ಪ್ರೇಕ್ಷಕರ ಸುರಕ್ಷತೆಗೆ ಏನೇನು ಬೇಕು ಅಡಿಷ್ನಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಪ್ರತಿಯೊಂದು ಅಳವಡಿಕೆ ಮಾಡಿ ಇದೊಂದು ಮ್ಯಾಚ್ ನಡೆಸಲಿಕ್ಕೆ ಅವಕಾಶ ತಲುಪಿಸ್ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವ್ರಿಗೆ, ನಮ್ಮ ತಜ್ಞರ ಸಮಿತಿ ಅಧ್ಯಕ್ಷರಾದಂಥ ಮಹೇಶ್ವರ ಅವ್ರಿಗೆ ಮತ್ತು ನಮ್ಮ ತಜ್ಞರ ಸಮಿತಿ ಕಾರ್ಯದರ್ಶಿಯಾದಂಥ ಸೀಮನ್ ಸಿಂಗ್ ಅವರಿಗೆ, ಪೊಲೀಸ್ ಕಮಿಷನರು, ಮತ್ತು ಇತರ ಹಲವಾರು ಇಲಾಖೆಗಳಿಂದ PWD ಆಗಿರ್ಬೋದು, ಫೈರ್ ಫೋರ್ಸ್ ಆಗಿರ್ಬೋದು, ಮತ್ತು ಮೆಡಿಕಲ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿರ್ಬೋದು, ಎಲ್ಲ ಇಲಾಖೆಗಳಿಗೂ, ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೂ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ RCB ಅವ್ರು ಹೇಳಿರೋ ಪ್ರಕಾರ 5 ಮ್ಯಾಚ್ಗಳನ್ನು ಇಲ್ಲಿ ಆಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಪ್ಲೇ ಆಫ್ ಮ್ಯಾಚು ಮತ್ತು ಒಂದು ಫೈನಲ್ಸು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ, ಹೇಗೆ ಸರ್? ಏನೇನು ಸುರಕ್ಷತೆಗೆ ಬೇಕು ಎಲ್ಲನೂ ಅಳವಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಪರ್ಮಿಷನ್ ಸಿಕ್ಕಿದೆ. ನಮ್ಮ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ಇವತ್ತು BCCI ಮೀಟಿಂಗ್ರಿಂದ ಅವರು ಅಲ್ಲಿ ಡೆಲ್ಲಿನಲ್ಲಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ನಮ್ಮ ಸುಜಿತ್ ಸೋಮಸುಂದರ್ ಅವರು, ಮಾಜಿ ಆಟಗಾರರು, ಭಾರತ ಆಟಗಾರರು, ಅವರು ನಮ್ಮ ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿ ಇವತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಪರ್ಮಿಷನ್ ಪಡೆದಿದ್ದೀವಿ. ಸುಜಿತ್.